ಗೈಸ್ ಇವಾಗ ಫೈನಲಿ ಇಲ್ಲಿ ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಮ್ಗೆ ಹೆಲ್ಪ್ ಮಾಡಿದ್ದೀವ್ರೆ, ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲಿ ಇವಾಗ ಶೂಟ್ ಮುಗಿಸ್ಕೊಂಡು ನೋಡಿ ಇಷ್ಟೊಂದು ಐಟಮ್ ತೊಗೊಂಡಿದ್ವಿ. ಗೈಸ್ ಇದು ನೋಡಿ ಗೈಸ್, ಪಾರ್ಲೇಜಿ ಬಿಸ್ಕೆಟು ರಿಯಲ್ ಬಿಸ್ಕೆಟ್ ಥರ ಇದೆ ಇದು. ಸೊ ಇವಾಗ ನೆಕ್ಸ್ಟ್ ಪಾರ್ಟ್ ಹೋಗಿ ಮಾಡ್ಕೋಬೇಕು. ಸೊ ಬನ್ನಿ ಹೋಗಿ ಹೋಗಿ ಶೂಟ್ ಕಂಟಿನ್ಯೂ ಮಾಡೋಣ. ಗೈಸ್ ನೋಡಿ ನಾನು ಹೋಗ್ತೇನೆ, ನಾನು ಹಿಂದೆನೇ ಬರ್ತಾ ಇರ್ತಾನೆ ನಾನು. ನೋಡಿ ನೋಡಿ ಬಂದ ನೋಡಿ. ಅಯ್ಯ ಎಲ್ಲಿಗೆ ಬರ್ತಾಯಿದ್ಯಾ? ಹೋಗ ಹಿಂದೆ ಬರ್ತಾ ಇರ್ಬೇಡ ಯಾವಾಗಲೂ. ನನಗಂತೂ ಫುಲ್ಲು ಭಯ ಆಗ್ಬಿಡ್ತು ಗೈಸ್, ಅದು ಎಷ್ಟು ದೊಡ್ಡದಿತ್ತು ಗೊತ್ತಾ ಯಪ್ಪ. ಹಾಗೆ ಗಾಡಿ ಒಂದು ಸೆಕೆಂಡ್ 2 ಸೆಕೆಂಡ್ ಹಿಂಗೆ ಶೇಕ್ ಆಗ್ಬಿಟ್ಟು ನೋಡಿ. ಪ್ಯಾಂಟ್ ಇಲ್ಲೆಲ್ಲೋ ಹೊಡ್ಕೊಂಡೆ ಇಲ್ಲಿ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಮ್ಮ ಅಜ್ಜಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಇಲ್ಲೊಂದು ರೀಲ್ ಕಾಂಟೆಂಟ್ ಶೂಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಮ್ಮ ಆರ್ಟಿಸ್ಟ್ ಬಂದು ಇವಳೆ. ನಿನ್ನೆ ಒಂದು ರೀಲ್ ಮಾಡಿದ್ದೆ ಇವಳ ಜೊತೆ ಫಸ್ಟ್ ಟೈಮು. ಸೊ ನಿನ್ನೆ ರೀಲ್ ಶೂಟ್ಗೆ 5 ಅವರ್ ತೊಗೊಂಡಿದ್ದಾಳೆ. ಇವತ್ತು ಎಷ್ಟು ಅವರ್ ತೊಗೊತಾಳೋ ಗೊತ್ತಿಲ್ಲ. ಸೊ ಇವಾಗ ಶೂಟ್ ಸ್ಟಾರ್ಟ್ ಮಾಡಬೇಕು. ನನ್ನ ತಮ್ಮ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಕ್ಯಾಮ್ರಾಮನ್ನು ಇವಳು ಆ್ಯಕ್ಟ್ ಮಾಡುವಾಗ ಕ್ಯಾಮ್ರಾಮ್ಯಾನ್ ನಾನಾಗಿದೆ, ನಾನು ಆ್ಯಕ್ಟ್ ಮಾಡೋ ಇವಳು ಕ್ಯಾಮ್ರಾಮ್ಯಾನ್ ಆಗಿದ್ಲು, ಅವನು ಇದ್ದ ಜೊತೆಯಲ್ಲೇ. ಸೊ ಇವತ್ತು ಆ ಥರ ಆಗೋಲ್ಲ, ಅದಕ್ಕೆ ನನ್ನ ತಮ್ಮಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಬಂದಮೇಲೆ ರೀಲ್ ಶೂಟು ಸ್ಟಾರ್ಟ್ ಮಾಡೋಣ ಅಂತ. ಸೊ ಅವ್ನು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಇವಳಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾಯಿದ್ದೀನಿ. ಪರವಾಗಿಲ್ಲ, ಏನೋ ಕಲಿತಾ ಇದ್ದಾಳೆ, ನೋಡೋಣ ಹೆಂಗೆ ಮಾಡ್ತಾಳಂತ. ಗೈಸ್ ನಾನು ಅವಳಿಗೆ ಆ್ಯಕ್ಟಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ದೆ. ಅದನ್ನ ಇವ್ನು ನೋಡ್ಬಿಟ್ಟು ಇವನು ಮಾಡ್ತಾಯಿದ್ದಾನೆ. ತಮ್ಮಡು ಅವಳಿಗೆ ಹಿಂಗೆ ಹೇಳಿದ್ನ ನೋಡೋಕ್ಕೆ ತೋಸು, ಆ ಥರ ಹೇಳಿದಂತೆ ಅವಳು ಕೊಡೋಕ್ಕೆ. ಅದು ಬಿಟ್ಟು ಇನ್ನೊಂದು ಡೈಲಾಗ್ ಹೇಳ್ಕೊಟ್ಟೆ. ಆ ಡೈಲಾಗ್ ಹೇಳ್ತಾನೆ ನೋಡು. ಬಾ ಬಾಯ್ಲಿ ತಮ್ಮಡು, ಬಾಯ್ಲಿ ತಮ್ಮಡು, ಬಾಯ್ಲಿ ಬೇಗ ಬಾ, ಬೇಗ ಬಾ, ಬಾಯ್ಲಿ. ಸೊ ಓಡೋಗ್ಬಿಟ್ಟ. ಗೈಸ್ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಗಾಡಿಯಲ್ಲಿ ಹೋಗ್ತಾಯಿದ್ದೆ. ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಯಿತು, ಇಲ್ಲಿ ಲೆಫ್ಟ್ ಕಾಲ್ ಮೇಲೆ ಒಂದು ದೊಡ್ಡ ಲಿಸರ್ಡ್ ಗೈಸ್ ಗಾಡಿಯಲ್ಲಿ ರನ್ನಿಂಗಲ್ಲಿದೆ. ಈ ಕಾಲ್ ಮೇಲೆ ಬಿದ್ದು ಹಂಗೆ ಕೆಳಗೆ ಹೋಗ್ಬಿಡ್ತು. ಸೊ ಅದನ್ನ ನನ್ನ ಮನೆಗೆ ಕಾಲ್ ಮಾಡಿ ಹೇಳಿದೆ. ಅದಕ್ಕೆ ನಮ್ಮ ಚಿಕ್ಕಮ್ಮಗೆಲ್ಲ ಫುಲ್ ಚೆಕ್ ಮಾಡ್ತಾರೆ, ಏನು ಒಳ್ಳೇದಾ ಕೆಟ್ಟದಾ ಅದು ಇದಂತ. ನೋಡೋಣ ಇರಿ ಏನಂತಾರಂತ. ಸೊ ಏನು ಚಿಕ್ಕಮ್ಮ, ಒಳ್ಳೇದಾ ಕೆಟ್ಟದ ಅಂತ ಅದು? ಫಸ್ಟ್ ಹೇಳು ಒಳ್ಳೇದಾ ಕೆಟ್ಟದ ಅಂತ. ಓಕೆ ಗೈಸ್, ಅವರು ಇನ್ನೂ ಯಾರಾದ್ರೂ ಕೇಳ್ತಿದ್ದಾರೆ, ಕೇಳ್ಬಿಟ್ಟು ಹೇಳ್ತೀನಿ ಅಂತ ಇದ್ದಾರೆ. ನನಗಂತೂ ಫುಲ್ಲು ಭಯ ಆಗ್ಬಿಡ್ತು ಗೈಸ್, ಅದು ಎಷ್ಟು ದೊಡ್ಡದಿತ್ತು ಗೊತ್ತಾ ಯಪ್ಪ. ಹಾಗೆ ಗಾಡಿ ಒಂದು ಸೆಕೆಂಡ್ 2 ಸೆಕೆಂಡ್ ಹಿಂಗೆ ಶೇಕ್ ಆಗ್ಬಿಟ್ಟು ನೋಡಿ. ಪ್ಯಾಂಟ್ ಇಲ್ಲೆಲ್ಲೋ ಹೊಡ್ಕೊಂಡೆ ಇಲ್ಲಿ ನೋಡಿ. ನೋಡೋಣ ಒಳ್ಳೇದಾ ಕೆಟ್ಟದ ಅಂತ. ಗೈಸ್ ನೋಡಿ ನಾನು ಹೋಗ್ತೇನೆ, ನಾನು ಹಿಂದೆನೇ ಬರ್ತಾ ಇರ್ತಾನೆ ನಾನು. ನೋಡಿ ನೋಡಿ ಬಂದ ನೋಡಿ. ಅಯ್ಯ ಎಲ್ಲಿಗೆ ಬರ್ತಾಯಿದ್ಯಾ? ಹೋಗ ಹಿಂದೆ ಬರ್ತಾ ಇರ್ಬೇಡ ಯಾವಾಗಲೂ. ಗೈಸ್ ಇವಾಗ ಒಂದು ಪಾರ್ಟ್ ಶೂಟ್ ಮುಗೀತು. ಇವಾಗ ನೆಕ್ಸ್ಟ್ ಪಾರ್ಟ್ ಬಂದು ಮಾರ್ಟ್ಗೆ ಹೋಗಿ ಮಾಡಬೇಕು. ಸೊ ನೋಡಿ ಅಷ್ಟು ಬೇಗ ಅದಕ್ಕೆ ಒಳಗೆ ಡ್ರೆಸ್ ಚೇಂಜ್ ಇವಾಗ. ಸೊ ಇವಾಗ ನೆಕ್ಸ್ಟ್ ಪಾರ್ಟ್ ಹೋಗಿ ಮಾರ್ಟ್ಗೆ ಹೋಗಬೇಕು. ಸೊ ಬನ್ನಿ ಹೋಗಿ ಶೂಟ್ ಕಂಟಿನ್ಯೂ ಮಾಡೋಣ. ಗೈಸ್ ಇವಾಗ ಮನೇಲಿ ಒಂದು ಪಾರ್ಟ್ ಮುಗೀತು ಶೂಟು. ಇವಾಗ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇದೆ, ಆ ಶೂಟ್ ಮಾಡೋಣ ಅಂತ ಇಲ್ಲಿ ಮಾರ್ಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಇವಾಗ ಇನ್ನೊಂದು ಪಾರ್ಟ್ ಇದೆ ಇವಳದು. ಸೊ ಅದು ಪಾರ್ಟ್ ಮುಗಿಸ್ಕೊಂಡು ಹೋಗಬೇಕು. ಅವ್ರನ್ನ ಕೇಳಿದ್ದೀನಿ, ಅವ್ರ ಪರ್ಮಿಷನ್ ಇನ್ನೂ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಇರಿ ಏನಾಗುತ್ತೆ ಅಂತ. ಗೈಸ್ ಇದು ನೋಡಿ ಗೈಸ್, ಪಾರ್ಲೇಜಿ ಬಿಸ್ಕೆಟು ರಿಯಲ್ ಬಿಸ್ಕೆಟ್ ಥರ ಇದೆ ಇದು. ಅಡ್ವರ್ಟೈಸ್ಮೆಂಟ್ಗೆ ಇಟ್ಟಿರೋದು ಇದು. ರಿಯಲ್ ಬಿಸ್ಕೆಟ್ ಇಲ್ಲಿದೆ ನೋಡಿ, ಬಿಸ್ಕಾಫ್ ಅಂತ ಇದು. ನೋಡೋಕೆ ಪಾರ್ಲೇಜಿ ಬಿಸ್ಕೆಟ್ ಥರ ಇದೆ ಡಿಸೈನ್. ಗೈಸ್ ಇವಾಗ ಫೈನಲಿ ಇಲ್ಲಿ ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಮ್ಗೆ ಹೆಲ್ಪ್ ಮಾಡಿದ್ದೀವ್ರೆ, ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲಿ ಇವಾಗ ಶೂಟ್ ಮುಗಿಸ್ಕೊಂಡು ನೋಡಿ ಇಷ್ಟೊಂದು ಐಟಮ್ ತೊಗೊಂಡಿದ್ವಿ ಸುಮ್ಮನೆ ಶೂಟಿಗೆ ಡೆಮೋ ಅಂತ. ಇವಾಗ ಇದನ್ನ ಅಲ್ಲೇ ಅರೇಂಜ್ ಮಾಡಿಬಿಟ್ಟು ಇಲ್ಲಿಂದ ಹೊರಡೋಣ ಬನ್ನಿ. ಗೈಸ್ ಫೈನಲಿ ಶೂಟ್ ಮುಗೀತು. ಇವಾಗ ನಮಗೊಬ್ಬರು ಪರ್ಮಿಷನ್ ಕೊಟ್ಟರು, ಅವ್ರಿಗೆ ಹೋಗಿ ಟ್ಯಾಂಕ್ಸ್ ಒಂದು ಹೇಳ್ಬಿಟ್ಟು ಹೋಗೋಣ. ಸೊ ಇಲ್ಲೇ ಮೇಲಿದ್ದಾರಂತೆ, ಅವ್ರಿಗೊಂದು ಟ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ಬಿಡೋಣ. ಕೇಳಿದ ತಕ್ಷಣ ಒಪ್ಕೊಂಡ್ರು ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು. ಅದಕ್ಕೆ ಗೈಸ್ ಇವ್ರು ನೋಡಿ ಶೂಟ್ ಮುಗಿಸಿದ್ಮೇಲೆ ಚಾಕ್ಲೇಟ್ ಬೇಕಂತ ಇವಾಗ ಹಠ ಮಾಡ್ತಾಳೆ. ಇಲ್ಲಿ ಮಾಟಿಗೆ ಬಂದು ಚಾಕ್ಲೇಟ್ ಎಲ್ಲ ತಿನ್ನಬಾರ್ದು, ಸುಮ್ಮನೆ ಬೇಡ ಸುಮ್ಮನೆ. ಯಾವ ಚಾಕ್ಲೇಟು ಯಾವ 5 ಸ್ಟಾರು ಯಾವುದು ನೋಡಿ. ಆ್ಯಕ್ಟಿಂಗ್ ಕರ್ಕೊಂಬಂದರೆ ಈ ಥರ ಡಿಮ್ಯಾಂಡ್ಗಳು ಮಾಡ್ತಾಳೆ. ಒಂದು 5 ಸ್ಟಾರ್ ಚಾಕ್ಲೇಟ್ ಅಂತೀರಿ, ತಗೋ ಜೇಮ್ಸ್ ತಗೋ, ಸಾಕಾ? ನೋಡಿ ಇವರಿಬ್ರು ಸಣ್ಣ ಮಕ್ಕಳು ಥರ ಚಾಕ್ಲೇಟ್ ತೊಗೊಂಡು. ಇವಳೇನೋ ಸಣ್ಣ ಹುಡುಗಿ, ಇವನು. ಗೈಸ್ ಇವಾಗ ಶೂಟ್ ಮುಗಿಸ್ಕೊಂಡು ಮನೆ ಹತ್ರ ಬಂದು ಸೊ ಫುಲ್ ಸುಸ್ತಾಗ್ಬಿಟ್ಟಿದೆ. ಊಟ ಇದ್ದರೆ ಮಾಡೋಣ, ಆಮೇಲೆ ಮಿಕ್ಕಿದ ಕೆಲಸ ಕಂಟಿನ್ಯೂ ಮಾಡೋಣ. ಹಾಕೋ ಹಂಗೆ ಗೈಸ್. ಇವ್ನು ನೋಡಿ, ಇದು ಕನ್ನಡಕ. ನಾನು ನಮ್ಮ ತಂಗಿಗೆ ಒಂದು ಕಂಟೆಂಟ್ ಶೂಟ್ ಮಾಡಬೇಕಿತ್ತು, ಅದಕ್ಕಂತ ನಾನು ಹುಡುಗಂತ ತಂದಿದ್ದು. ಇವನು ಹಾಕೊಂಡು ಓಡಾಡ್ತಾವನೆ. ಯಾಕೋ ಹಾಕೊಂಡಿದ್ದೆ ನೀನು? ಕೊಡೋ, ಇಲ್ಲ ನನಗೆ ಬೇಕಾದ ಕೊಡೋ. ಸರಿ ಹಾಕೋ ನೋಡೋಣ ಹೆಂಗಿರ್ತೀವಿ ಅಂತ. ಹಾಕೋ ನೋಡೋಣ.
ಓ ವಾವ್ 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 ಪೋಸ್ ಕೊಡಂಗೆ ಮೂಗ್ ಮೇಲೆ ಹಾಕೊಂಬೇಡು ಕ್ಲೀನಾಗಿ ಹಾಕೊಳ್ಳು. ಹಾಂ ಸ್ಮೈಲ್ ಮಾಡಂಗೆ ನೋಡೋಣ. ಸ್ಮೈಲ್ ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡಿಲ್ಲಿ ಸ್ಮೈಲ್. ಹ್ಞೂ ಇದು ಬೇಕಂತ ಹೇಳ್ತಾವ ನೀವು. ಬೇಕಾ ಬೇಕಾ? ಮೆತ್ತಿಗೆ ತಗೋ. ಕೊಡ 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 ಇವ್ನ ಚೊಪ್ಲಿನ ಎತ್ತಿ ಈಚೆ ಬಿಸಾಕಿದ್ದೀನಿ ಗೈಸ್. ನನ್ನ ಮನೆಯಿಂದ ಮನೆ ಒಳಗೆ ಇಟ್ಟಿದ್ದ ಎತ್ತಿ ಈಚೆ ಬಿಸಾಕಿದ್ದೀನಿ ನೋಡಿ. ಎತ್ತಿ ಈಚೆ ಬಿಸಾಕಿದ್ದೀನಿ. ಹೋಗೋ ನೀನು ಚೊಪ್ಲಿನೂ ತೊಗೊಂಡು ನೀನು ತೊಗೊಂಡು ಇಬ್ರು ಆಚೆ ಹೋಗ್ರ ಇಬ್ರು ಆಚೆಗೆ. ನೋಡಿ ಎಲ್ಲಿಡ್ತಾನೆ ನೋಡಿ ಇವಾಗ. ನೋಡಿ ತೊಗೊಂಡೋದ. ಕೈ ಕಾಲಲ್ಲಿ ಹಾಕೊಂಡು ಹೋಗು. ಕಾಲಲ್ಲಿ ಹಾಕೊಂಡು ಹೋಗು. ಯಾಕೋ ಗೈಸ್ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ನಿನಗೆ ಫೋನ್ ರೂಢಿ ಮಾಡಿಬಿಟ್ಬಿಟ್ಟಿದ್ದಾರೆ ನೋಡಿ. ಅವ್ರು ಮಲ್ಕೊಂಡಿದ್ದಾರೆ, ಒಂದು ಫೋನ್ ನೋಡ್ತಾ ಕೂತವನು ಇಲ್ಲಿ. ಎತ್ತಿಡೋ ಫೋನ್ಲಿ, ಎತ್ತಿಡೋ ಫೋನು ಎತ್ತಿಡೋ. ನೋಡಿ ಗೈಸ್ ಫೋನ್ ನೋಡ್ಕೊಂಡು ಕೂತವನೆ, ಯೂಟ್ಯೂಬಲ್ಲಿ ರೀಲ್ಸ್ ನೋಡ್ತಾ ಕೂತವನೆ. ಎತ್ತಿಡೋ ನೋಡಿ ರೀಲ್ಸಲ್ಲಿ ನೋಡಿ, ರೀಲ್ಸ್ ಸ್ಕ್ರೋಲ್ ಮಾಡೋದು ನೋಡಿ ಯೂಟ್ಯೂಬಲ್ಲಿ ಅವನು. ಎತ್ತಿಡೋ ಚಿರೋ, ಆಫ್ ಮಾಡು ಅದನ್ನ. ಆಫ್ ಮಾಡು ಬಿಡಬೇಡ, ಅವ್ನ ಮಾತು ಕೇಳಬೇಡ, ಆಫ್ ಮಾಡು. ಎಲ್ಲ ಇವರೇ ಗೈಸ್ ಮಾಡೋದು, ಇವರೇ ಫೋನ್ ಕೊಡೋದು ಅವನಿಗೆ. ಅವನಿಗೂ ಅಷ್ಟೇ ಅವಳಿಗೂ ಅಷ್ಟೇ ಫೋನ್ ರೂಢಿ ಮಾಡಿರೋದೇ ಇವರೇ. ಆಫ್ ಮಾಡು ನೋಡಿ ಹೋಗಿ ಮಾಡ್ತಾನೆ. ಆನ್ ಮಾಡಿಬಿಡಿ ಬೇಡ ಗೈಸ್. ಪೋಲಾಡ್ ವಿಡಿಯೋ ಕಾಲ್ ಮಾಡ್ತೇನೆ, ಪಿಕ್ ಮಾಡ್ತಾ ಇಲ್ಲ ನೋಡಿ ಅವನು. ನೋಡಿ ಕಟ್ ಮಾಡ್ತಾವನೆ. ಎತ್ತದೇ ಇಲ್ಲ ಅಂತ ನೋಡಿ ಕಟ್ ಮಾಡ್ದೆ. ಮತ್ತೆ ನಾರ್ಮಲ್ ಕಾಲ್ ಮಾಡೋಣ ಇರಿ. ನಾರ್ಮಲ್ ಕಾಲ್ ಮಾಡ್ತೀವಿ ನೋಡಿ. ನಾರ್ಮಲ್ ಕಾಲ್ ಕಟ್ ಮಾಡ್ತಾವನೆ. ಓ ದೊಡ್ಡವನಾಗ್ಬಿಟ್ಟವನು ಗೈಸ್. ನೋಡಿ ನಮ್ಮ ಪೊಲಾಡ್ ಹೆಂಗೋಯ್ತ ನೋಡಿ ಆಗ ಕಾಲೇಜ್ ಡೇಸಲ್ಲಿ. ಕಳ್ಳ ಇದ್ದಂಗಿದ್ದ. ಕಟ್ ಮಾಡ್ತಾವನು ಇಲ್ಲೂ. ತಮ್ಮನ ಫೋನಿಂದ ಮಾಡ್ತಾಯಿದ್ದೀನಿ, ನೋಡೋಣ ಇರಿಯತ್ತಾನ ಅಂತ. ರಿಂಗ್ ಆಗ್ತಾಯಿದೆ. ಹುಷಾರಾಗ್ಬಿಟ್ಟವನು ಅನ್ಸದ್ ಗೈಸ್. ಎತ್ತುತ್ತಿಲ್ಲ, ಗೊತ್ತಾಗ್ಬಿಡ್ತು ಅವನಿಗೆ ಬೇರೆ ನಂಬರಿಂದ ಮಾಡ್ತಾಯಿದ್ದೀನಿ ಅಂತ. ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡಿ ಟ್ರೈ ಮಾಡಿ ನೋಡು, ಅದೇ ನಂಬರ್ಗೆ ನೋಡೋಣ ಮಾಡು. ಬೋರ್ ಆಗ್ತಾಯಿದ್ದು ಗೈಸ್, ಅದಕ್ಕೆ ಪೊಲಾಡಿಗೆ ಸ್ವಲ್ಪ ರೋದನ ಇಡ್ತಾಯಿದ್ದೀನಿ. ನೋಡೋಣ ಇರಿ, ವಾಟ್ಸಪ್ಪಲ್ಲಿ ಟ್ರೈ ಮಾಡ್ತಾವನೆ. ವಾಟ್ಸಪ್ಪಲ್ಲೇ ಎತ್ತಿದ್ರೆ ಚೆನ್ನಾಗಿರುತ್ತೆ. ನಾನು ಮಾಡಿದಾಗ ಎತ್ತಿದ ತಕ್ಷಣ ಹಿಂಗೆ ನಾನು ಇದು ಫೋನ್ ಹಿಂಗೆ ಬ್ಲಾಗ್ ಮಾಡೋಕ್ಕೆ ಹಿಂಗೆ ಇಟ್ಕೊಂಡಿದ್ನಲ್ಲ, ಅದು ನೋಡಿದ ತಕ್ಷಣ ಕಟ್ ಮಾಡಿಬಿಟ್ಟ ಹುಡುಗ. ಇದೆಯಾ ನಂಬರು? ಓಕೆ, ವೀಡಿಯೋ ಕಾಲ್ ನೋಡಿ ಹಂಗೆ ನೋಡ್ಕೊಂಡು. ಬೇರೆ ಪರ್ಸ್ನಲ್ಲೇ ಇರುತ್ತೆ, ಅದಕ್ಕೆ ಚೆಕ್ ಮಾಡ್ತಾವ್ನು, ಕ್ರಾಸ್ ಚೆಕ್ ಮಾಡ್ತಾವನೆ. ಮಾಡ್ತಾವನೆ. ನೋಡೋಣ ಇರಿ. ಕಟ್ ಮಾಡ್ತಾವ ಗೈಸ್. ಗೈಸ್ ಮೂಟೆ ಎತ್ತಕ್ಕೆ ಎಷ್ಟು ಪರದಾಡ್ತಾವ ನೋಡಿ. ಒಂದು ಅಕ್ಕಿ ಮೂಟೆ ಎತ್ತಕ್ಕೆ. ಗೈಸ್ ಇವಾಗ ಶೂಟೆಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಬಂದು ಸೊ ಇವಾಗ ಊಟ ಮಾಡೋಕೆ ಕೂತಿದ್ದೀನಿ. ಅನ್ನ ಸಾರು ಮತ್ತು ಪಕೋಡ. ಸೊ ಫುಲ್ಲು ಸುಸ್ತಾಗ್ಬಿಡ್ತು ಗೈಸ್. ಬೆಳಗ್ಗೆ 9:30 10 ನಾಷ್ಟ ಮಾಡಿದ್ದು. ಸೊ ಇವಾಗ ಟೈಮ್ ನೋಡಿ
4:50 ಅರೌಂಡ್ 5 ಆಗ್ತಾಯಿದೆ. ಸೊ ಇವಾಗ ಊಟ ಮಾಡ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಹಸ್ವಾಗ್ತದೆ. ಸೊ ಫಸ್ಟ್ ಊಟ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಕೆಲಸ ಬೇರೆ ಏನೇನು ಕೆಲಸ ಇದೆ ಅಂತ ನೋಡೋಣ. ಸೊ ಬನ್ನಿ ಗೈಸ್, ಫಸ್ಟ್ ಊಟ ಮುಗಿಸ್ಕೊಂಡು ನೋಡಿ ಗೈಸ್, ನಮ್ಮ ಆರ್ಟಿಸ್ಟ್ ಅಳ್ತಾವಳು ಪಾಪ. ಇವಳೆ ಅಳಿಸಿದವಳ ಅಳ್ತಾವಿದ್ದವಳೆ. ಸರಿ ಬಿಡು, ಅಳ್ಬೇಡ ಹೋಗ್ಲಿ. ನಾಳೆ ಅಳೋ ಆ್ಯಕ್ಟಿಂಗೆ ಕೊಡ್ತೀನಿ ಆಯಿತಾ? ಇವಾಗ ಸುಮ್ಮನೆ ಅಳ್ಬೇಡ ಬಿಡು ಹೋಗ್ಲಿ. ನಾನಿಗೊಂದು ಸ್ಪೆಕ್ಸ್ ಕೊಟ್ಟನಲ್ಲ, ಎಲ್ಲಿ? ನಾನು ತಗೊಂಡೋಗಿಲ್ಲಪ್ಪ. ನಿನ್ನ ತಮ್ಮ ಕೆಳಗಡೆ ಹಾಕೊಂಡು ಮೆರಿತಾವ್ ನೋಡಲ್ಲಿ, ಮೆಟ್ಲ ಹತ್ರ ಹಾಕೊಂಡು. ಅಲ್ಲೋಗಿ ನೋಡಿ, ನಿನ್ನ ತಮ್ಮ ಹಾಕೊಂಡು ನಿಂತವನೆ. ನಾನು ನಿಂಗೆ ತಾನೇ ಕೊಟ್ಟಿದ್ದು. ಹಾಂ, ನೀನು ಅವನು ಕೊಟ್ಟಿದ್ಯಾ? ಲೈಟ್ ಹಾಕೊಂಡು ಹೋಗಮ್ಮ, ಏನಿಲ್ಲ ಅಲ್ಲಿ ಜಡಿ ಬಿಚ್ಕೊಂಡು ನಾನು ನಿಂಗೆ ತಾನೇ ಕೊಟ್ಟಿದ್ದು. ನಾನೆಲ್ಲಿ ತೊಗೊಂಡೋದೆ? ನೀನು ಅವ್ನ ಕೈಲಿ ಕೊಟ್ರೆ? ನಿನ್ನ ಕೈಲಿ ಕೊಟ್ಟಿದ್ದು, ನೀನು ಯಾಕೆ ಅವ್ನ ಕೈಲಿ ಕೊಟ್ಟಿದ್ಯಾ? ಹಾಂ, ಇಲ್ಲಿ ಮಾತಾಡಿಲ್ಲ, ಫಸ್ಟ್ ಮಾತಾಡಿಲ್ಲಿ. ಬಾಯಲ್ಲಿ 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 ಇಲ್ಲಿ ಹೋಗ್ತಾ ಇದೆಯಾ? ಹಾಂ ಗೈಸ್, ಅವನ ಹತ್ರ ಸ್ಪೆಕ್ಸ್ ಕಿತ್ಕೊಳಕ್ಕೆ ಹೋಗ್ತಾ ಇದ್ದಾಳೆ ಅವಳು. ನೋಡಿ ನೋಡಿ ನೋಡಿ, ಅವನ ಹತ್ರ ಊಟಿ ಕೂತ್ಕೊಂಡವಳೆ ಸ್ಪೆಕ್ಸ್ ಕಿತ್ಕೊಳಕ್ಕೆ. ನೋಡಿ, ಫೋನ್ ಕೊಟ್ಟು ಕೂಡ್ಸೋರು ಹೆಂಗೆ ಕೂಡ್ಸೋರು ನೋಡಿ. ಅವರು ಫೋನ್ ಕೊಟ್ಟು ಅವನಿಗೆ. ಅಯ್ಯ, ಎತ್ತಿಡೋ ಫೋನು, ಎತ್ತಿಡು, ಎತ್ತಿಡು ಫೋನು. ಯಾರು ಕೊಟ್ಟಿದ್ದು ನಿಂಗೆ ಫೋನು? ಹಾಂ, ಯಾರು ಕೊಟ್ಟಿದ್ದು ನಿಂಗೆ ಫೋನು? ಯಾರು ಕೊಟ್ಟಿದ್ದು ಫೋನು? ಫೋನ್ ಯಾರು ಕೊಟ್ಟಿದ್ದು ನಿಂಗೆ? ಹಾಂ, ಫೋನ್ ಯಾರು ಕೊಟ್ಟಿದ್ದು? ಹಾಂ ನೋಡಿ ಗೈಸ್, ಇವಾಗ ಹಾಕ್ಕೊಂಡವಳು ನಂಗೆ ಕೊಟ್ಟಿದ್ದು ಸ್ಪೆಕ್ಸು. ನಾನು ಇವಳಿಗಂತ ಕೊಟ್ಟರೆ ಇವಳೋಗಿ ಇವನ ಹತ್ರ ಕೊಟ್ಟಿದ್ದಾಳೆ. ನನಗೆ ಇವ್ನು ಕೊಡೋಕೆ ಏನು ಕೊಡೋಕ್ಕೂ ಇಷ್ಟ ಆಗಲ್ಲ ನನಗೆ. ಇವ್ನು ನನ್ನ ಮಾತು ಕೇಳಲ್ಲ. ಅದಕ್ಕೆ ಗೈಸ್, ಇವು ತಮಾಷೆ ಆಗಿರೋದ್ರಿಂದ ಬ್ಲ್ಯಾಕ್ ದಾರ ಕಟ್ತವ್ರು ನಮ್ಮ ಚಿಕ್ಕಮ್ಮ ನನ್ನ ಕಾಲಲ್ಲಿ. ಮುಂಚೆ ಒಂದು ಇತ್ತು, ಇವತ್ತು ತೆಗ್ದಾಕ್ದೆ, ಇವಾಗ ಕಟ್ತಾ ಇದ್ದಾರೆ ನೋಡಿ. ಕಟ್ ಚಿಕ್ಕಮ್ಮ, ಕಟ್ಟು. ದೊಡ್ಡವ್ರು ಕಾಲು ಮುಟ್ತವ್ರೆ. ಕಟ್ಲಿ ಮಿಷಿನ್ ಮೇಲೆ ನಮ್ಮ ಅಜ್ಜಿಗೆ ಸ್ಟೋರಿ ಹುಚ್ಚು. ಇಲ್ಲಿ ಸೌಂಡ್ ಕಮ್ಮಿ ಇಡೋದು ಅಂದರೆ ರಿಮೋಟ್ ಕೊಡೆ ಸೌಂಡ್ ಇಡ್ತೀನಿ ಅಂತವ್ರು. ಥ್ಯಾಂಕ್ ಯು. ಇನ್ನೂ ಮುಗ್ದಿಲ್ಲ. ಹಾಂ, ಮುಗೀತು. ಥ್ಯಾಂಕ್ ಯು. ಇವರಿಬ್ರಿಗೆ ಏನಕ್ಕೆ? ಅದು ಗಂಡು ಮಕ್ಳಿಗೆ ಮಾತ್ರ ದೃಷ್ಟಿ ಆಗೋದು. ನಡಿ ಸೈಡ್ಗೆ. ಓಕೆ, ನೋಡಿ ಗೈಸ್, ಕಟ್ಟೋದು. ಥ್ಯಾಂಕ್ ಯು. ಸೊ ಗೈಸ್, ಇವಾಗ ನಾನು ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬಂದೆ. ಆ್ಯಂಡ್ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ಪೂರ್ತಿ ನಾನು ಶೂಟು ಅದಿದಂತ ಅದೇ ಮಾಡ್ತಾಯಿದ್ದೆ. ಸೊ ಬಿಟ್ಟರೆ ಬೇರೆ ಏನು ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಿಲ್ಲ. ಮಧ್ಯದಲ್ಲಿ ಸ್ವಲ್ಪ ದೇವಸ್ಥಾನ ಅಲ್ಲಿಲ್ಲ ಅಂತ ಹೋಗಿ ಬಂದೆ. ಆ್ಯಂಡ್ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಒಂದು ಕಂಟೆಂಟ್ ಪ್ಲ್ಯಾನ್ ಮಾಡಿದ್ದೀನಿ ಮಾಡಬೇಕಂತ. ಸೊ ನೆಕ್ಸ್ಟ್ ಮೇ ಬಿ ಅದೇ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.